ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ರೆಸಿಪಿ ಮತ್ತು ಈಸಿ ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ನಾನು ಮಾಡಿದ್ದೀನಿ ಕೂಡ, ಹಾಗಾಗಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆಲ್ಲ ಹೋದ್ಮೇಲೆ ಮನೆ ಕ್ಲೀನಿಂಗ್ ಮಾಡ್ಕೊಬೇಕಲ್ಲ, ಸೊ ಹಾಗಾಗಿ ಸೋಫಾದೆಲ್ಲಾನು ಕ್ಲೀನ್ ಮಾಡಿ ಸ್ವಲ್ಪ ಬಡ್ದು ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಈ ರೆಸಿಪಿನ ಮಾಡೋಣ ಅಂತ ಯೋಚನೆ ಮಾಡಿದೆ. ರೆಸಿಪಿ ಅನ್ನೋದಕ್ಕಿಂತ ಇದೊಂಥರ ತಿಂಡಿಗೂ ಆಗುತ್ತೆ ಮತ್ತು ನೈಟ್ ಫುಡ್ಡಿಗೂ ಆಗುತ್ತೆ, ಲೈಟಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಮಾಡೋದು ಹೇಗೆ ಅಂತ ಹೇಳಿದರೆ, ಫಸ್ಟು ಸಾಂಬಾರ್ ಸೊಪ್ಪು ಅಥವಾ ಸಪ್ಪಿಗೆ ಸೊಪ್ಪು, ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತೆ ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ ಇದೆಲ್ಲ ಬೇಕು. ಇಫ್ ಇನ್ ಕೇಸ್ ನೀವು ಸಪ್ಪಿಗೆ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಮೆಂತ್ಯ ಸೊಪ್ಪು ಹಾಕ್ಬೋದು ಅಥವಾ ನುಗ್ಗೆ ಸೊಪ್ಪು ಹಾಕ್ಬೋದು, ತುಂಬಾನೇ ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿನೂ ಬೇಕಾದ್ರೆ ಹಾಕ್ಬೋದು, ನಾನು ಇವತ್ತು ಅರ್ಜೆಂಟಲ್ಲಿ ಇರೋದ್ರಿಂದ ಹಾಕಿರಲಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಈರುಳ್ಳಿಗೆಲ್ಲ ಉಪ್ಪು ಇಡಬೇಕಲ್ಲ, ಸೊ ಹಾಗಾಗಿ ಉಪ್ಪು ಮತ್ತೆ ಮೆಣಸಿನಕಾಯಿ, ಈರುಳ್ಳಿ ಎಲ್ಲಾನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಯಾವ ಸೊಪ್ಪನ್ನ ಹಾಕೊಂಡಿರ್ತೀವಿ, ರೆಡಿ ಮಾಡ್ಕೊಂಡಿರ್ತೀವಿ, ಆ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂದರೆ ಅದರದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಮಗೆ ಎಷ್ಟು ರಾಗಿ ಮುದ್ದೆ ಬೇಕು ಚಿಕ್ಕ ಚಿಕ್ಕದಾಗಿ ಅಷ್ಟು ನೀರು ಹಾಕೋಬೇಕು. ಸೊ ಇಲ್ಲಿ ನನಗೆ, ಅತ್ತೆಗೆ, ಮಾವನಿಗೆ ಆಗಿರೋದ್ರಿಂದ 3 ಜನಕ್ಕೆ ಸೊ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕೊಂಡಿದ್ದೀನಿ. ಅದು ತುಂಬ ಕುದಿಯಕ್ಕೆ ಬಿಡಬಾರ್ದು, ಯಾಕಂದರೆ ಕುದಿಯಕ್ಕೆ ಬಿಟ್ಟಾಗ ರಾಗಿ ಹಿಟ್ಟು ಹಾಕಿದಾಗ ಗಂಟಾಗುತ್ತೆ. ಸೊ ಸ್ವಲ್ಪ ಬೆಚ್ಚಗಾಗ ನೀರು ಆದಾಗ ಅದಕ್ಕೆ ನಾವು ಏನು ಹಸಿಟ್ಟು ರೆಡಿ ಮಾಡ್ಕೊಂಡಿರ್ತೀವಿ, ರಾಗಿ ಹಸಿಟ್ಟು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು, ಗಂಟಾಗದೆ ರೀತಿಯಲ್ಲಿ. ಹಾಗೆ ಬಿಡಬಾರ್ದು, ಅಂದರೆ ಈಸ್ ನಥಿಂಗ್ ಬಟ್ ಉಪ್ಪಿಟ್ಟು ಥರ ರೆಡಿ ಮಾಡ್ಕೊಬೇಕು. ಒಂದು ಸ್ವಲ್ಪ ಅದನ್ನ ಬೇಯಕ್ಕೆ ಬಿಡಬೇಕು, ಯಾಕಂದರೆ ಹಸಿದಾದರೆ ಸ್ವಲ್ಪ ವೈಟ್ ಶೇಡ್ಸ್ ಅಲ್ಲೇ ಇರುತ್ತೆ. ಸ್ವಲ್ಪ ಬೆಂದಿದೆ ಅಂತ ಆದರೆ ರಾಗಿದು ಕಲರ್ ಸ್ವಲ್ಪ ಆ ಕಲರ್ನ ಬಿಡ್ತಾ ಹೋಗುತ್ತೆ. ಸೊ ಅವಾಗ ಬೆಂದಂತ ಅನಿಸುತ್ತೆ, ಗೊತ್ತಾಗುತ್ತೆ. ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಅಥವಾ ಮುಚ್ಚಿಡಬೇಕು, ಅಥವಾ ನೀರು ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ಇಟ್ಕೊಬೇಕು. ಅದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ ಮೇಲೆ ಒಂದು ಚಿಕ್ಕ ಬೌಲಲ್ಲಿ ಎಣ್ಣೆ ಇಟ್ಕೊಂಡು ಹಂಗೆ ಬಿಸಿ ಇರುವಾಗಲೇ ತೊಗೊಂಡು ಚಿಕ್ಕ ಚಿಕ್ಕ ಸೈಜಲ್ಲಿ ನೀಟಾಗಿ ಉಂಡೆ ಮಾಡಬೇಕು. ದಪ್ಪದಲ್ಲ, ಚಿಕ್ಕ ಚಿಕ್ಕದು. ನಾನು ಒಂದು ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ, ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ರೂ ಆಗುತ್ತೆ. ಸೊ ಅದಕ್ಕೆ ನೀವು ಯಾವುದೇ ರೀತಿ ಸಾಂಬಾರು ಆಗ್ಬೋದು, ಚಟ್ನಿ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸಕ್ಕದಾಗಿತ್ತು ರೆಸಿಪಿ ಮಾತ್ರ. ಈ ರೆಸಿಪಿನ ನಾನು ಕೂಡ ಪ್ರಭು ಸರ್ ವಿಡಿಯೋದಲ್ಲಿ ನೋಡಿದ್ದು. ಅವರು ನುಗ್ಗೆ ಸೊಪ್ಪಿಂದು ಮಾಡಿದ್ರು, ನನ್ನ ಹತ್ರ ನುಗ್ಗೆ ಸೊಪ್ಪಿರಲಿಲ್ಲ. ಸೊ ಹಾಗಾಗಿ ಸಪ್ಪಿಗೆ ಸೊಪ್ಪಿತ್ತಲ್ಲ ಅದ್ರಲ್ಲಿ ಮಾಡಿದ್ದೆ. ಯಾವ ಸೊಪ್ಪಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾಕಂದ್ರೆ ಸೊಪ್ಪೆ ಹೆಲ್ದಿ ಅಲ್ವಾ. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಮತ್ತೆ ಈಸಿಯಾಗಿ ಬೇಗ ಮಾಡಬಹುದು. ಲೇಡೀಸ್ ಅಂದಮೇಲೆ ಕೆಲಸ ಇದ್ದೇ ಇರುತ್ತಲ್ವ, ಈ ಕಡೆ ತಿಂಡಿನೂ ಆಗಬೇಕು, ಊಟನೂ ಆಗಬೇಕು, ಮನೆ ಕ್ಲೀನಿಂಗು ಆಗಬೇಕು. ಸೊ ಹಾಗಾಗಿ ಅವಾಗ ಏನು ಬಡ್ದೆಲ್ಲ ಸೋಫಾ ಎಲ್ಲ ಧೂಳೆಲ್ಲ ತೆಗೆದಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸಿ ಬೇರೆ ಏನು ಕೆಲಸ ಇತ್ತು ಮಾಡಿಕೊಂಡೆ. ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.